ವಿಷ್ಣು ಸ್ಮಾರಕ ವಿಷಯದಲ್ಲಿ ನನಗೆ ಉಡಾಫೆ ಸಿಎಂ ಅಂತ ಕರೆದಿದ್ದ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ವಿರುದ್ಧ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ವಿಷ್ಣುವರ್ಧನ್ ನಿಧನರಾದಾಗ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ, ಆದರೂ ಅಂದಿನ ಸಿಎಂ ಯಡಿಯೂರಪ್ಪನವರಿಗೆ ನಾನೇ ಖುದ್ದು ಫೋನ್ ಮಾಡಿದ್ದೆ. ರಾಜ್ಕುಮಾರ್ ನಂತರದ ಸ್ಥಾನದಲ್ಲಿ ನಿಲ್ಲುವಂತಹ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರವನ್ನು ಬನಶಂಕರಿ ಚಿತಾಗಾರದಲ್ಲಿ ಮಾಡೋದು ಬೇಡ ಅಂತಿದೆ. ಈ ಬಗ್ಗೆ ಅಂಬರೀಷ್ ಅವರಿಗೂ ಹೇಳಿದ್ದೆ ಅಂತ ಹಾಸನದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಮಾತಾಡಿರುವುದಕ್ಕೆ ಇದೀಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ವಿಷ್ಣುವರ್ಧನ್ ಅವರು ಮೃತರಾದಾಗ ನಾನು ಮುಖ್ಯಮಂತ್ರಿ ಆಗಿರಲಿಲ್ಲ, ಆದರೆ ಆಗ ಮುಖ್ಯಮಂತ್ರಿ ಆಗಿದ್ದಂಥ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನೇ ಖುದ್ದು ಫೋನ್ ಮಾಡಿ ಮಾತಾಡಿದ್ದೆ. ರಾಜ್ಕುಮಾರ್ ಅಂದ ತಕ್ಷಣ ನೆಕ್ಸ್ಟ್ ಬರೋದೇ ವಿಷ್ಣುವರ್ಧನ್ ಅವರು. ಅವರ ಅಂತ್ಯ ಸಂಸ್ಕಾರ ಬನಶಂಕರಿ ಚಿತಾಗಾರದಲ್ಲಿ ಮಾಡೋದು ಬೇಡ ಅಂತ ನಾನೇ ಕೇಳಿದ್ದೆ. ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನೀಗೇನು ಮಾಡಬೇಕೆಲ್ಲ ಮಾಡ್ತಿದ್ದೀನಿ, ಆದರೆ ಅನ್ನೆಸೆಸರಿಯಾಗಿ ಒಂದು ರೀತಿ ಲಘುವಾಗಿ ಮಾತಾಡೋದು ಬೇಡ ಅಂತ ಗರಂ ಆಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಆಡಿದಂಥ ಮಾತಿಗೆ ಈ ಮೂಲಕ ಗರಮ್ಮಾಗೇ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಸ್ಮಾರಕ ನಿರ್ಮಾಣ ಮಾಡಲಿ ಅಂತ ಹೇಳಿ ವಿಷ್ಣುವರ್ಧನ್ ಅವರ ಅಳಿಯ ಅಂತಕ್ಕಂಥದ್ದು ಏನಿದೆ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪದ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಪದ ಬಳಕೆಯ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದೊಳಗೆ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಜನ ಪ್ರಮುಖ ನಾಯಕರುಗಳಿದ್ದಾರೆ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಟ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಸ್ವತಃ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅನಿರುದ್ಧ್ ನಮಸ್ಕಾರ. ನಮಸ್ತೆ. ಮುಖ್ಯಮಂತ್ರಿಗಳ ಮಾತು ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ, ತುಂಬಾ ಖಾರವಾಗಿ ಇತ್ತು ಪ್ರತಿಕ್ರಿಯೆ ಅದು. ನಿಮ್ಮ ಉತ್ತರ ಅದಕ್ಕೆ? ನೋಡಿ, ನನಗೆ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರ ಮೇಲೆ ತುಂಬಾ ಆತ್ಮೀಯತೆ ಇದೆ. ಅವ್ರ ಮೇಲಾಗ್ಲಿ ಅಥವಾ ಅವರ ಇಡೀ ಒಂದು ಕುಟುಂಬದ ಮೇಲಾಗ್ಲಿ ಸಾಕಷ್ಟು ಗೌರವ ಇದೆ. ಪ್ರಜಾಪ್ರಭುತ್ವದಲ್ಲಿ ಅವರು ಆಯ್ಕೆಯಾಗಿ ಬಂದಿರತಕ್ಕಂತಹ ಜನನಾಯಕರು. ಹಾಗಾಗಿ ಅವ್ರ ಮೇಲೆ ತುಂಬಾ ಆತ್ಮೀಯತೆ ಇದೆ, ನನಗೆ ಗೌರವ ಇದೆ. ಆತ್ಮೀಯತೆ ವಿಶೇಷವಾದ ಆತ್ಮೀಯತೆ ಯಾಕಿದೆ ಅಂತಂದ್ರೆ ಅವರು ನಿರ್ಮಾಪಕರು, ಅವರು ನಮ್ಮ ಹಂಚಿಕೆದಾರರು, ಅಪ್ಪ ಜೊತೆ ಕೆಲಸ ಕೂಡ ಮಾಡಿದ್ದಾರೆ. ನನಗೆ ಅವರು ಅವತ್ತಿನ ದಿವಸ ಹೇಳ್ತೀನಿ, ನಾನು ಅಮ್ಮ ಅವರು ಅವಾಗ ಮಾತಾಡೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಕುಮಾರಸ್ವಾಮಿ ಅವರು ಅವ್ರಿಗೆ ಮರ್ತೋಗಿದೆ ಏನೋ ಗೊತ್ತಿಲ್ಲ ನನಗೆ, ನನ್ನ ಹತ್ರನೇ ಮಾತಾಡಿದ್ರು ಅವರು. ಎಲ್ಲಿ ಮಾಡ್ಬೇಕು ಅಂತಿದ್ದೀರಿ ನೀವು ಅಂತ ಹೇಳಿದಾಗ ನಾನು ಬನಶಂಕರಿ ಅಂತಾನೆ ಹೇಳಿದೆ. ಯಾಕೆಂತಂದ್ರೆ ಅವ್ರದ್ದು ಮನೆಯವ್ರದ್ದು ಎಲ್ಲಾನು ಅಲ್ಲೇ ಆಗಿದೆ ಸಂಸ್ಕಾರ, ಅಲ್ಲೇ ಮಾಡ್ಬೇಕು ಅಂತ ಇದೀವಿ ಅಂತ ಹೇಳಿದಾಗ ಅವರೇ ಹೇಳಿದ್ರು, ಇಲ್ಲ ಅಪ್ಪಾಜಿ ಅವರು ವ್ಯಕ್ತಪಡಿಸ್ತಾರೆ. ಅಪ್ಪಾಜಿ ಅಂತಂದ್ರೆ ದೇವೇಗೌಡರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರು ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಕಲಾವಿದರು, ಅವ್ರಿಗೊಂದು ವಿಶೇಷವಾದ ಜಾಗ ಆಗ್ಬೇಕು, ಅವ್ರಿಗೆ ಆದಂತಹ ಒಂದು ಸರ್ಕಾರದ ಕೂಡ ಇದೇ ಮೆನ್ಷನ್ ಮಾಡಿದ್ರು ಅನಿರುದ್ಧ್. ರಾಜ್ಕುಮಾರ್ ಆದ ನಂತರದಲ್ಲಿ ವಿಷ್ಣುವರ್ಧನ್ ಅವರೇ ಅತಿ ದೊಡ್ಡ ಕಲಾವಿದ. ಕರೆಕ್ಟ್, ನಿಜ. ಅದು ನಿಜವಾಗ್ಲೂ ಅದು ಅನ್ಕೊಂಡಿದ್ದು, ಅವರು ಅಪ್ಪ ಅವ್ರಿಗೆ ಗೌರವ ಸಲ್ಲಿಸಿದ್ದು, ಅದು ನಿಜವಾಗ್ಲೂ ಶ್ಲಾಘನೀಯ, ಎರಡು ಮಾತಿಲ್ಲ. ಆದ್ರೆ ಎಂಥ ಜಾಗ ಕೊಟ್ರು, 2004 ಕೇಸ್ ಹಾಕಿರ್ತಕ್ಕಂಥ ಜಾಗ ಅದು. ಕರೆಕ್ಟ್. ಮುಖ್ಯಮಂತ್ರಿ ಅದು ಅಗ್ರೀಡ್. ಮುಖ್ಯಮಂತ್ರಿ ಕೇಳ್ತಿರೋದು ಏನಪ್ಪಾ ಅಂದ್ರೆ, ಈಗ ಮುಖ್ಯಮಂತ್ರಿಗಳು ಅವಾಗ ಯಾರು ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ನಾನೇ ಖುದ್ದು ಇದ್ರ ಬಗ್ಗೆ ಶಿಫಾರಸು ಮಾಡಿದ್ದೆ, ನಾನೇ ಮಾತಾಡಿದ್ದೆ. ಈಗ ಅನಿರುದ್ಧ್ ಅವರು ಬಳಸುವಂತ ಪದ ಬಳಕೆ ಗಾಂಭೀರ್ಯತೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು, ಲಘುವಾಗಿ ಮಾತಾಡಬಾರ್ದು ಅಂತ ಟೀಕಿಸಿದ್ದಾರೆ. ನೋಡಿ, ನಮ್ದು ಒಂದು 9 ವರ್ಷದ ತಾಳ್ಮೆ ಇದೆ ಸರ್ ಇದರ ಹಿಂದೆ. ತಾಳ್ಮೆ ಇದೆ, ಶ್ರಮ ಇದೆ, ಬೆವರಿದೆ ಸರ್ ಇದರ ಹಿಂದೆ. ಅರ್ಥ ಮಾಡ್ಕೋಬೇಕು ಸರ್. ನಾವು 4 ಗಂಟೆಗಳ ಕಾಲ ನಾನು ಅಮ್ಮ ಹೋಗಿ ಅವ್ರ ಕಚೇರಿಯಲ್ಲಿ ಕೂತಿದೀವಿ ಸರ್. ಈಗ ಈ ಮಾತು, ನನ್ನ ಮಾತು ಅವ್ರಿಗೆ ಹೇಗ್ ತಲುಪಿದೆಯೋ ಆ ಮಾತು ಅದು ನನಗೆ ಪ್ರೀ ಇನ್ಫಾರ್ಮ್ಡ್ ಆಗಿರ್ಲಿಲ್ಲ. ನಾನು ಬೇರೆ ಏನೋ ಮಾಡ್ತಿದ್ದೆ, ಸಡನ್ ಆಗಿ ಬಂದ್ರು ಅವರು. ಕರೆಕ್ಟ್, ಐ ಅಗ್ರೀಡ್. ಹಂಗಿದ್ದಾಗ ನಾನು ಬೇರೆದ್ರಲ್ಲಿ ತುಂಬಾ ಒಂಚೂರು ಎಮರ್ಜೆನ್ಸಿ ಬಿಸಿ ಇದ್ದೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಇಲ್ಲ ಸರ್, ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ದೆ ಅಲ್ಲಿ ಹುಚ್ಚುಚ್ಚರಾಗಿ ಹೋಗ್ಲಿ ಕೂತ್ಕೊಳ್ಳೋಕೆ ನಾವು ಏನು ನಮ್ಗೇನು ಗೊತ್ತಿಲ್ವಾ? ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟೆ ಅಲ್ಲಿ ಹೋಗಿದ್ವಿ ನಾವು. ಸೊ ಮೊದಲೇ ಮುಖ್ಯಮಂತ್ರಿ ಗೊತ್ತಿತ್ತು ಅಂತಾನ ಸರ್? ಅನಿರುದ್ಧ್, ನೀವು ಹೋಗ್ತಿರೋದು ಮುಖ್ಯಮಂತ್ರಿಗೆ ಮೊದಲೇ ಗೊತ್ತಿತ್ತು ಸರ್? ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಹೋಗಿದೀವಿ ಸರ್ ನಾವು. ಒಂದು ಎರಡನೇದಾಗಿ ಅವತ್ತಿನ ದಿವಸ ಬಿಡಿ, ಅವ್ರೇನೋ ಬಿಸಿ ಇದ್ರು, ಹೌದು ಬಿಸಿ ಇದ್ರು ನಮ್ಮ ಅಲ್ಲಿ ಕಚೇರಿಯಲ್ಲೋ ಜನ ಹೋಗ್ಬಿಟ್ಟು ಅವರನ್ನ ಭೇಟಿ ಮಾಡಿ ಸರ್ ಇವ್ರು ಬಂದಿದ್ದಾರೆ ಅಂತ ಹೇಳಿದ್ದುಂಟು. ಪರವಾಗಿಲ್ಲ, ಅವ್ರು ಬಿಸಿ ಇದ್ರು ಓಕೆ. ಮಾರನೇ ದಿವಸ ಕರ್ಸಿ, 1 ವಾರ ಆದ್ಮೇಲೆ ಕರ್ಸಿ, 10 ದಿನ ಆದ್ಮೇಲೆ ಕರ್ಸಿ, ಯಾವತ್ತಾದ್ರೂ ಕರ್ಸಿ ಸರ್. ಇದು ಯಾವಾಗ ಆಗಿದ್ದು ಅನಿರುದ್ಧ್? ಇದು ಆಯ್ತಲ್ಲ, 2 ತಿಂಗಳು ಆಗ್ತಾ ಬಂತಲ್ಲ, ಅದು ಅದು ಫೂಟೇಜ್ ಇರುತ್ತೆ. ಈ 2 ತಿಂಗಳಲ್ಲಿ ನಿಮ್ಮ ಜೊತೆ ಯಾವುದೇ ಸಂಪರ್ಕವನ್ನು ಮಾಡಿಲ್ವಾ ಅವರು? ಇಲ್ಲ,
ನಮ್ಗೆ ಅಲ್ಲಿ ಇಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ನಾವು ಹೇಳ್ತಾ ಇರ್ತೀವಿ, ದಯವಿಟ್ಟು ಇದನ್ನ ಮಾಡ್ಕೊಡಿ ಅಂತ, ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಮಗೂ ಅವ್ರ ಬಗ್ಗೆ ಒಂದು 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 ಭರವಸೆ ಇದೆ, ಅವ್ರು ಮಾಡ್ಕೊಡ್ತಾರೆ ಅಂತ, ಯಾಕಂದ್ರೆ ಅವ್ರು ಸಿನಿಮಾದವರು ಅಂತ. ಬಟ್ ಇದನ್ನ ನಾನು ಆಮೇಲೆ ಬರೀ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇದು 5 ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೀವಿ ನಾವು. ಇದು ನಾನು ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಇದನ್ನ 5 ಮುಖ್ಯಮಂತ್ರಿಗಳಾದ್ವು, ಗವರ್ನರ್ಗಳಾದ್ವು, ಅಡ್ವೊಕೇಟ್ ಜನರಲ್ ಆದ್ರು, DC ಸಾಹೇಬರಾದ್ರು, ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದ್ವು, ಎಷ್ಟು ಜನಗಳನ್ನ ಭೇಟಿ ಮಾಡುದು ಸರ್, ಎಷ್ಟು ಕಚೇರಿಗಳನ್ನ ನಾವು ಅಲಿಯೋದು. ಆಮೇಲೆ ಇದು ಜವಾಬ್ದಾರಿ ಯಾರ್ದು? ಸರ್ಕಾರದೇ ಜವಾಬ್ದಾರಿ ಅಲ್ಲ ಸರ್. ಇಷ್ಟಕ್ಕೂ ನಾನು ಹೇಳ್ತೀನಿ ಸರ್, ನಾನು ಅವರನ್ನ ಅಥವಾ ನಾವು ಒಂದು ಸ್ಮಾರಕ ಮಾಡ್ಬೇಕು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇದು ಅವರೇ ಒಂದು ಸ್ಮಾರಕ ಮಾಡ್ಬೇಕು ಅಂತ ಹೇಳಿದಾಗ ಇದು ಸರ್ಕಾರದ್ದೇ ದುಡ್ಡು, ಸರ್ಕಾರದ್ದೇ ಟ್ರಸ್ಟ್, ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಇದಕ್ಕೆ. ಹಾಗಾಗಿ ವೈಯಕ್ತಿಕ ಜೋಬಲ್ಲಿ ಯಾರಿಗೂ ಹೋಗಲ್ಲ. ಆದ್ರೂ ಸಹ ಇದು 11 ಕೋಟಿ ಸರ್ಕಾರ ಇದಕ್ಕೆ ಸ್ಮಾರಕಕ್ಕೆ. ಇದು ಯಾರ ದುಡ್ಡಿದು? ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಒಂದು ಅಫ್ಕೋರ್ಸ್ ಇಡೀ ಜನತೆಗೆ ಮತ್ತು ವಿಷ್ಣುವರ್ಧನ ಪ್ರೀತಿಸಲು ಮತ್ತು ಕನ್ನಡಿಗರಿಗೆ ಅದಕ್ಕೋಸ್ಕರ ನಿಮ್ ಪೇನ್ ಅರ್ಥ ಆಗ್ತದೆ. ಅನಿರುದ್ಧ್, ನಿಮ್ ಪೇನ್ ಅರ್ಥ ಆಯ್ತು. 9 ವರ್ಷದಿಂದ ಇಷ್ಟು ತಾಳ್ಮೆಯಿಂದ ಕಾಯ್ತಿದ್ದೀವಿ ನಾವು. 5 ಜನ ಮುಖ್ಯಮಂತ್ರಿ, ಸರ್ಕಾರದ ಯಾರನ್ನೂ ಬಿಟ್ಟಿಲ್ಲ, ಯಾವ ಕಚೇರಿನೂ ಬಿಟ್ಟಿಲ್ಲ ನಾವು ಅಂತ. ಬಟ್ ವೈ ಇಟ್ ಇಸ್ ಗೆಟಿಂಗ್ ಡಿಲೇಡ್ ಆಲ್ವೇಸ್? ಅಂದ್ರೆ ಇದು ಯಾವ ಆಯಾಮಕ್ಕೆ ಯಾವಾಗ್ಲೂ ಇದು ತಡ ಆಗ್ತಿರೋದು ನಿಮ್ ಪ್ರಕಾರ? ಇಲ್ಲ ಸರ್, ಯಾರಾದ್ರೂ ಒಬ್ರು ಮುಂದಾಳತ್ವ ತಗೊಂಡು ಇದನ್ನ ಕೆಲಸ ಮಾಡಬೇಕು. ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣಿಸ್ತಿದ್ಯಾ ಅನಿರುದ್ಧ್? ಖಂಡಿತ ಸರ್. ಆಮೇಲೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲ ಮುಖ್ಯಮಂತ್ರಿಗಳನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದುಃಖದಿಂದ ಕೇಳ್ಕೊತಾ ಇದ್ದೀನಿ, ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಾವು ಮಾಧ್ಯಮದ ಮುಂದೆ ಅರ್ಥ ಆಯ್ತು, ಬೇಜಾರು ಮಾಡ್ಕೊಂಡಾಯ್ತು, ದುಃಖ ವ್ಯಕ್ತಪಡಿಸಾಯ್ತು. ಇನ್ ನಾವ್ ಏನ್ ಮಾಡುದು ಸರ್? ಇನ್ ಏನ್ ಮಾಡ್ಬೇಕು ಸಾಧ್ಯ ಹೇಳಿ ನಮ್ಗೆ? ಪ್ರತಿಯೊಬ್ಬ ಅಭಿಮಾನಿ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಇದು ಏನ್ ಸರ್ ಪ್ರತಿಭಟನೆ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ನೀವು ಏನ್ ಕ್ರಮ ತಗೋತಾ ಇಲ್ಲ. ನಾವು ಯಾವಾಗ್ಲೂ ಹೇಳ್ತೀವಿ, ಇಲ್ಲ ನೀವು ಶಾಂತಿಯಿಂದ ಇರಿ. ಅಪ್ಪ ಅವ್ರು ಯಾವಾಗ್ಲೂ ಶಾಂತಿ ಪ್ರಿಯರು, ಶಾಂತಿಯಿಂದ ಇರಿ. ನಮ್ಗೇನೆ ಸಮಾಜದ ಬಗ್ಗೆ ಕಳಕಳಿ ಇದೆ, ನಮಗೆ ಯಾವುದೇ ತರದ್ದು ಗಲಾಟೆ ಗೊಂದಲ ಆಗೋದು ಬೇಡ. ಬಟ್ ಅದಕ್ಕೊಂದು ಮಿತಿ ಇರುತ್ತಲ್ಲ ಸರ್ ಎಲ್ಲದಕ್ಕೂ. ನಿಮ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರಿಗೆ ಇದು ಗೊತ್ತಿತ್ತು, ಇದ್ರ ಬಗ್ಗೆ ಎಷ್ಟೋ ಸರಿ ಭೇಟಿ ಮಾಡಿದ್ವಿ, ಇದುವರೆಗೂ ಮಾತಾಡಿಲ್ಲ ಅಂತ. ಬಟ್ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅಲ್ಲಿ ಅದು ಸಡನ್ ಆಗಿ ಬಂದ್ರು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಪದ ಬಳಕೆ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಅವ್ರು ಇದ್ ಮಾತಾಡ್ತಾರೆ. ಅಲ್ಲ ಸರ್, ಮನುಷ್ಯ ಬೇಜಾರಾದಾಗ, ದುಃಖದಲ್ಲಿ ಇರ್ಬೇಕಾದ್ರೆ ಏನೆಲ್ಲ ಮಾತಾಡ್ತಾನೆ ಸರ್ ಆತ. ಅದರ ಹಿಂದಿನ ಒಂದು ನೋವು ಅನ್ನೋ ಅರ್ಥ ಆದ್ರೆ ಸಾಕಾಗಿದೆ. ಬಟ್ ಅದು ಅವ್ರಿಗೆ ಅದು ಅರ್ಥ ಆಗಿಲ್ಲ ಅಂತನಾ? ಅಲ್ಲ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸರ್. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನಗೆ ವೈಯಕ್ತಿಕವಾಗಿ ಈ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಬೇಜಾರಿಲ್ಲ ಸರ್. ನಾನು ಸರ್ಕಾರದ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ಕುಮಾರಸ್ವಾಮಿ ಅವರ ಮೇಲೆ ನಾನು ಬೇಜಾರು ವ್ಯಕ್ತಪಡಿಸಿಲ್ಲ. ಅವ್ರು ಅದನ್ನ ಆತರ ಅರ್ಥ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಅದನ್ನ ನಾನು ಆತರ ಹೇಳಿಲ್ಲ. ನಾನು ಅನ್ಕೊಂಡಿದ್ದು ದಯವಿಟ್ಟು ಸರ್ಕಾರ ಅದನ್ನ ಗಮನಕ್ಕೆ ತರಬೇಕು, ಇದನ್ನ ಮಾಡ್ಕೊಡ್ಬೇಕು. ಇದನ್ನ ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ, ಅದನ್ನ ಪೂರ್ತಿಯಾಗಿ ಅದನ್ನ ನಿಭಾಯಿಸ್ಬೇಕು, ಅದನ್ನ ಕೆಲಸ. ಉಡಾಫೆ ಸಿಎಂ ಅಂತೇನೋ ಕರೆದಿದ್ದಾರೆ. ಉಡಾಫೆ ಸಿಎಂ ಅಂತ ನಾನು ಕೇಳಿದ್ದೀನಿ. ಮಾನ ಮರ್ಯಾದೆ ಬಗ್ಗೆ ಮಾತಾಡಿದ್ದಾರೆ ಅಂತ ಮಾತಾಡ್ತಿದ್ರು ಸರ್. ಏನ್ ಮಾಡೋದು ಸರ್? ನಾನು ನಿಜವಾಗ್ಲೂ ಹೇಳಿ ಸರ್, ನನ್ನ ಜಾಗದಲ್ಲಿ ಸರ್ಕಾರ ನಾನು ಏನ್ ಮಾಡ್ಲಿ ಸರ್? 9 ವರ್ಷಗಳ ಕಾಲ ಯಾವುದೇ ಒಂದು ಈ ತರದ ಯೋಜನೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು 5 ಜಾಗಗಳನ್ನ ತೋರಿಸಿ, ಪ್ರತಿಯೊಂದು ಜಾಗದ ಹಿಂದೆ ಇಷ್ಟೊಂದು ಶ್ರಮ ಇರುತ್ತೆ, ನಾವು ದೇವ್ರು ಹರಿಸಿರ್ತೀವಿ, ಇಷ್ಟೊಂದು ಕಚೇರಿಗಳು ಅಲ್ದಿರ್ತೀವಿ. ಇದಾದ್ಮೇಲೂ ಸಹ ಒಂದು ಮೈಸೂರಲ್ಲಿ 2 ವರ್ಷದಿಂದ ಅಲ್ಲಿ ಶ್ರಮ ಪಟ್ಟು ಅಲ್ಲಿ ಏನೋ ಒಂದು ಆಗ್ಬೇಕು ಅನ್ನೋದು ಪ್ರಯತ್ನ ಪಡ್ಬೇಕಾದ್ರೆ ಇಲ್ಲಿ ಬೇಡ, ಇನ್ನೊಂದು ನಾವು ಎಲ್ಲಿ ನಮ್ಮ ಕಂಠೀರವ ಸ್ಟುಡಿಯೋನಲ್ಲಿ ಅಲ್ಲಿ ಜಾಗ ಕೊಟ್ರೆ ಪರವಾಗಿಲ್ವಾ, ಅದನ್ನ ನಾವು ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ನೇರವಾಗಿ ಮಾಧ್ಯಮದ ಮುಂದೆ ಹೇಳೋದೇನೋ ಒಂದು ಹೇಳಿಕೆ ಏನಿದೆ, ಅದರಿಂದ ಏನಾಗತ್ತೆ ಹೇಳಿ ಸರ್? ನಿಮಗೆ ಇಷ್ಟ ಇಲ್ಲ ಕಂಠೀರವ ಸ್ಟುಡಿಯೋದಲ್ಲಿ? ಅಲ್ಲ, ಅದು ಬಂದು ಮಾತಾಡ್ಬೇಕಲ್ಲ ಸರ್ ಅಮ್ಮನ ಹತ್ರ, ಅಥವಾ ಅಮ್ಮನ್ ಕರೆಸ್ಬೇಕಲ್ಲ ಸರ್. ಅಮ್ಮ ಅಂತಿದ್ರು, ಕೇಳಿ ಸರ್, ರಾಜ್ಕುಮಾರ್ ಸರ್ ಆಗಿರ್ಬಹುದು, ಅಂಬರೀಶ್ ಅಂಕಲ್ ಆಗಿರಬಹುದು, ಅಪ್ಪ ಅವರಾಗಿರ್ಬಹುದು, ಎಲ್ರೂ ತುಂಬಾ ತುಂಬಾ ದೊಡ್ಡ ವ್ಯಕ್ತಿಗಳು, ದಿಗ್ಗಜರು. ಕರೆಕ್ಟ್. ಅದು ಶಾಶ್ವತವಾಗಿ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಯಾವಾಗ್ಲೂ ಉಳಿತಾರವ್ರು. ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಒಂದು ಜಾಗ ಇದೆ. ಎಲ್ರಿಗೂ ಒಂದೇ ಜಾಗದಲ್ಲಿ ಕೊಟ್ಬಿಟ್ರೆ ಏನಾಗತ್ತೆ ಹೇಳಿ? ಯಾರಿಗೂ ಗೌರವ ಸಿಗಲ್ಲ ಸರ್. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಎಷ್ಟೋ ಜನ ಹೇಳ್ತಾ ಇದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನೇ ಒಂದ್ ಜಾಗದಲ್ಲಿ ಇಲ್ಲ. ಒಬ್ರು ಸಮುದ್ರದಲ್ಲಿದ್ದಾರೆ, ಒಬ್ರು ಕೈಲಾಸದಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸರ್, ತುಂಬಾ ಕಳಕಳಿಯಿಂದ ಹೇಳ್ತಿದ್ದೀನಿ ನಾನು ಇದನ್ನ. ಅನಿರುದ್ಧ್, ಈ ಪ್ರಪೋಸಲ್ ನ ಸರ್ಕಾರ ಈಗ ಕಂಠೀರವ ಸ್ಟುಡಿಯೋ ಅಂತ ಮೆನ್ಷನ್ ಮಾಡಿದ್ರೆ, ಪ್ರಪೋಸ್ ಮಾಡಿದ್ರೆ ನೀವು ಅದಕ್ಕೆ ಒಪ್ಪಲ್ಲ? ಖಂಡಿತ ಒಪ್ಪಲ್ಲ ಸರ್, ಖಂಡಿತ ಒಪ್ಪಲ್ಲ. ಯಾಕಂದ್ರೆ ಮೈಸೂರದಲ್ಲಿ ಕೊಡ್ತೀವಿ ಅಂತ, ಯಾಕಂದ್ರೆ ಇದ್ರ ಹಿಂದೆ 5 ಜಾಗಗಳನ್ನು ತೋರಿಸಿ ಇದೇ ತರ ಆಗಿದೆ ನಮ್ಗೆ. ಫಸ್ಟ್ ಆಫ್ ಆಲ್, ಎರಡನೇದಾಗಿ ಮೈಸೂರದ ಜಾಗ ತೋರಿಸಿ ಅದ್ರ ಹಿಂದೆನೂ 2.5 ವರ್ಷದ ಶ್ರಮ ಇದೆ. ಜಾಗ ತೋರಿಸಿದ ಮೇಲೆ ನೀವು ಒಪ್ತಾ ಇಲ್ವಾ? ಸರ್ಕಾರ ಅದನ್ನ ಹಿಂದೆ ಮುಂದೆ ಮಾಡ್ತಿದ್ಯಾ? ಏನು
ಜಾಗ 5 ಜಾಗ ಅಂದ್ರಲ್ಲ ಸರ್ ಎಲ್ಲದಕ್ಕೂ ನಾವೇ ಒಪ್ಕೊಂಡಿದೀವಿ ಸರ್. ಅವ್ರು ತೋರ್ಸಾದ ಮೇಲೆ ಇಲ್ಲಿ ನಾವು ಸ್ಮಾರಕ ಕಟ್ತೀವಿ ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ಒಪ್ಕೊಂಡಿದೀವಿ. ಬಟ್ ಅದು ಯಾವುದೇ ಒಂದು ಕಾರಣ ಬಂದು ಅದಕ್ಕೆ ಅದು ಆಗ್ತಾ ಇಲ್ಲ ಅಲ್ಲಿ. ಎಲ್ಲದಕ್ಕೂ ಒಂದ್ ಯಾರೋ ಒಬ್ರು ಸ್ಟೇ ಆರ್ಡರ್ ಹಾಕ್ತಾರೆ, ಏನೋ ಒಂದ್ ಬರುತ್ತೆ, ಅದು ಆಗಲ್ಲ ಅಲ್ಲಿ. ಈಗ ಇಲ್ಲಿ ನಮ್ಮ ಮೈಸೂರದಲ್ಲಿ ಏನ್ ಜಾಗ ಕೊಟ್ಟಿದಾರೋ ಅಲ್ಲೂ ಸಹ ನಾವು ಏನೀಗ ಒಂದು ವಾಸ್ತುಶಿಲ್ಪಿಗಳದ್ದು ಒಂದು ಸ್ಪರ್ಧೆ ಆಯೋಜಿಸಿ ಅದನ್ನ ವಾಸ್ತುಶಿಲ್ಪಿಗಳ ಒಂದು ಸ್ಪರ್ಧೆ ಆಯೋಜಿಸುವುದು ಅಷ್ಟು ಸುಲಭ ಅಲ್ಲ. ಅದಕ್ಕೊಂದು ವಿಶೇಷವಾದ ಒಂದು ಅನುಮತಿ ಪಡಿಬೇಕು ಸರ್ಕಾರದಿಂದ. ಅದನ್ನ ಪಡೆದು ಅದನ್ನ ಸ್ಪರ್ಧೆ ಆಯೋಜಿಸಿ ಅದರಲ್ಲಿ ಆಯ್ಕೆಯಾಗಿರೋ ವಾಸ್ತುಶಿಲ್ಪಿಗಳು ನಮಗೆ ಪ್ಲಾನ್ಸ್, ಎಲಿವೇಶನ್ಸ್, ಪರ್ಸ್ಪೆಕ್ಟಿವ್ ಎಲ್ಲ ರೆಡಿ ಮಾಡಿದ್ದಾರೆ. ಅದಾದ ಮೇಲೂ ಸಹ ನಾವು ಒಂದು ಅಲ್ಲಿ ಅದಾದ್ಮೇಲೆ ಒಂದು ಅಲ್ಲಿ ಬೋರ್ವೆಲ್ ತೆಗೆದಿದ್ದೀವಿ. ಅಲ್ಲಿ ಎಲ್ಲ ಫೆನ್ಸಿಂಗ್ ಎಲ್ಲ ಮಟೀರಿಯಲ್ ತಂದಿಟ್ಟಿದೀವಿ. ಅದಾದ್ಮೇಲೆ ಇವ್ರು ರೈತರು ಬಂದು ಅಲ್ಲಿ ಕೇಸ್ ಹಾಕಿದ್ದಾರೆ. ಅವ್ರದ್ದು ಮಾತು ಏನಿದೆಯೋ ಸರ್ಕಾರ ಅವ್ರ ಮುಂದೆ ಕೂತ್ಕೊಂಡು ಅವ್ರನ್ನ ಕರೆಸಿ ಅವ್ರ ಹತ್ರ ಮಾತಾಡಿ ಅದನ್ನ ಬಗೆಹರಿಸಿ ಈ ಕೆಲಸನ ಏನು ನಿಂತು ಹೋಗಿದೆ ಅದನ್ನ ಪ್ರಾರಂಭ ಮಾಡ್ಸಿ. ಇದೆಲ್ಲ ಟ್ರಿಗರ್ ಆಯ್ತು ಅಂದ್ರೆ ಮುಖ್ಯಮಂತ್ರಿಗಳು ಮಾತಾಡ್ತಿರ್ಬೇಕಾರೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ಆಯ್ತು ಅವ್ರದ್ದು, ಅಂಬರೀಷ್ ಅವ್ರದ್ದು ಮತ್ತು ಅಣ್ಣವ್ರದ್ದೆಲ್ಲ ಕಟ್ಟಿರುವ ಸ್ಟುಡಿಯೋದಲ್ಲೇ ಆಯ್ತು. ಇದೆಲ್ಲ ಒಂದ್ ಕಡೆ ಈ ಪ್ರಾಬ್ಲಮ್ ಆಗ್ತಿದ್ಯಾ ಅಂತ ಈಗ? ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ಆಯ್ತಲ್ಲ ಅಪ್ಪಾಜಿ ಅವ್ರದ್ದು? ಇಲ್ಲ, ಅವ್ರದ್ದು ಅಭಿಮಾನ್ ಸ್ಟುಡಿಯೋನಲ್ಲಿ ಆಯ್ತು ಸರ್. ಅಲ್ಲಲ್ಲ ನಾನು ಹೇಳ್ತಿರೋದು ಅಲ್ಲಿ ಮಾಡಬೇಡಿ ಅಂತ ಹೇಳಿದ್ ನಾನು. ಹೌದು. ಅದಕ್ಕೆ ನಿಜವಾಗ್ಲೂ ಶ್ಲಾಘನೀಯ ಅದು. ಅವರು ವ್ಯಕ್ತಪಡಿಸಿರೋ ಗೌರವ ಏನಿದೆ ಅಪ್ಪ ಅವ್ರ ಬಗ್ಗೆ, ಅವರಾಗಿರ್ಬಹುದು ಅಥವಾ ಅವ್ರ ಅಪ್ಪಾಜಿ ಆಗಿರ್ಬಹುದು, ದೇವೇಗೌಡರು ಆಗಿರ್ಬಹುದು, ಅದಕ್ಕೆ ನಾವು ಚಿರಋಣಿ. ಅದು ಎರಡು ಮಾತಿಲ್ಲ ಅದ್ರ ಬಗ್ಗೆ. ಅಂದ್ರೆ ಅವ್ರು ಹೇಳ್ತಿರೋ ಮಾತು, ನಾನು ಅದನ್ನೇ ಅಷ್ಟು ಮುತುವರ್ಜಿ ವಹಿಸಿ, ನಾನು ಅಧಿಕಾರದಲ್ಲಿ ಇಲ್ದಿದ್ದಾಗ, ನನಗೆ ಅಧಿಕಾರದ ಕುರ್ಚಿ ಇಲ್ದಿದ್ದಾಗಲೇ ಅಷ್ಟು ಮುತುವರ್ಜಿ ವಹಿಸಿರೋ ನಾನು, ಅದ್ರ ಬಗ್ಗೆ ಗಮನ ಇದೆ ನನಗೆ, ಇವ್ರು ಯಾಕೆ ಹಿಂಗ್ ಮಾತಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಮಾತು. ಆಯ್ತಲ್ಲ ಸರ್, ಈ ಸರ್ಕಾರ ಬಂದು ಎಷ್ಟು ದಿವಸ ಆಯ್ತು ಸರ್ ಈಗ? ಅವ್ರ ಪ್ರಕಾರ 6 ತಿಂಗಳು ಸಾಕ. ಅಂದ್ರೆ ಇನ್ನು ಎಷ್ಟು ವರ್ಷ ಕಾಯ್ಬೇಕು ಅಂತ ಹೇಳಿ ಸರ್ ನಮ್ಗೆ, ನಾವು ಕಾಯ್ತೀವಿ ಬೇಕಾದ್ರೆ. 9 ವರ್ಷ ಆಯ್ತು ಸರ್. ಆಮೇಲೆ 6 ತಿಂಗಳು ಈ ಸರ್ಕಾರಕ್ಕಾಯ್ತು ನಿಜ. ಟೋಟಲ್ ಎಷ್ಟಾಯ್ತು? 9 ವರ್ಷ ಆಯ್ತಲ್ಲ ಸರ್. ನಾವು ಈ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಹೇಳ್ತಾನೆ ಇಲ್ಲ. ನಾನು ಅಫ್ಕೋರ್ಸ್ ಹಿಂದೆ ಸಿದ್ದರಾಮಯ್ಯನವರು, ಅದರಿಂದ ಕೇಳ್ತಾ ಇದೀನಿ ಸರ್. ನಾನು ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಮಾನ ಮರ್ಯಾದೆ ಗೌರವ ಅಂತ ಏನ್ ಹೇಳಿದೀನಿ ಅದನ್ನ ಈ ಸಿಎಂ ಅವ್ರ ಬಗ್ಗೆ ಹೇಳಿಲ್ಲ, ನಾನು ಸರ್ಕಾರದ ಬಗ್ಗೆ ಹೇಳಿದೀನಿ. ನಾನು ಎಲ್ಲಿ ಡಿಲೇ ಆಗ್ತಿದೆ, ಯಾರು ಎಲ್ಲಿಂದ ಡಿಲೇ ಆಗ್ತಿದೆ ಹಾಗಿದ್ರೆ ನಿಮ್ ಪ್ರಕಾರ? ಸರ್ ಅದನ್ನ ಈಗ ನಮ್ಮ ಇದು ಟ್ರಸ್ಟ್ ಏನಿದೆ, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಏನಿದೆ, ಇದು ಸರ್ಕಾರದ್ದೇ ಟ್ರಸ್ಟ್ ಸರ್. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು. ಸೊ ಇದಕ್ಕೆ ಮುಂದಾಳತ್ವ ಯಾರು ತಗೋಬೇಕು? ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಅವರೇ ಸಿಎಂ ಅಲ್ವಾ? ಮತ್ತೆ ಅದನ್ನ ಯಾರಾದ್ರೂ ತಗೋಬೇಕಲ್ಲ ಸರ್. 5 ಜನ ಮುಖ್ಯಮಂತ್ರಿಗಳು ಯಾರಿದ್ರು ಅವರು ಅದನ್ನ ಲೀಡ್ ಮಾಡ್ಲಿಲ್ಲ. ಈಗ ಅಟ್ಲೀಸ್ಟ್ ಅದ್ರ ಬಗ್ಗೆ ನಾನು ಗಮನ ಹರಿಸ್ತಿದ್ದೀನಿ, ಯಾಕಂಗ್ ಲಘುವಾಗಿ ಮಾತಾಡ್ತಾರೆ ಅಂತ ಮುಖ್ಯಮಂತ್ರಿಗಳ ಮಾತದು. ಒಂದ್ ಸೆಕೆಂಡ್, ಗಮನ ಹರಿಸ್ತೀವಿ ಅಂತಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಸರ್. ಅದು ನಮ್ ಜೊತೆಲಿ ಕೂತ್ಕೊಂಡು ಮಾತಾಡ್ಬೇಕಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಸರ್. ರೈತರನ್ನ ಕರೆಸ್ಬೇಕಲ್ಲ ಸರ್, ರೈತರನ್ನ ಕರೆಸಿ ಅದ್ರದ್ದೇನೋ ಒಂದು ಬಗೆ ಹರಿಸ್ಬೇಕಲ್ಲ ಸರ್. ನಮ್ದು ಏನಾಗ್ತಾ ಇದೆ ಸರ್, ಪದೇ ಅಲ್ಲಿ DC ಅವರು ಬರ್ತಾರೆ, ಮೈಸೂರಿನವರು, ಅವರು ತುಂಬಾ ಇಲ್ಲ ಇದು ಮಾಡ್ಲೇಬೇಕು, ಮಾಡ್ತೀವಿ ಅಂತ ಅಂದ್ಬಿಟ್ಟು ವ್ಯಕ್ತಪಡಿಸ್ತಾರೆ. ಅಷ್ಟರಲ್ಲೇ ಇನ್ನೊಬ್ರು ಬೇರೆ DC ಬರ್ತಾರೆ, ಅವ್ರು ತಿರ್ಗಾ ಅದೇ ವಿಷಯ ಹೇಳುದು ನಾವು 0 ಇಂದ. ಹಂಗೆ. ಬಟ್ ಯಾಕೆ ಅಲ್ಲಿಂದ ಅಲ್ಲಿಗೆ ಮೆಸೇಜ್ ಪಾಸ್ ಆಗಿರಲ್ಲ, ಮಾಹಿತಿ ಹೋಗಿರಲ್ವಾ? ಅಲ್ಲ, ಅದು ಹೋಗ್ಬೇಕು ಸರ್, ಎಲ್ಲ ಹೋಗ್ಬೇಕು. ಬಟ್ ನಾವೇ ಅದನ್ನ ಅಲ್ಲಿ ಕೂತ್ಕೊಂಡು ಅದನ್ನೇ ಹೇಳೋ ಪರಿಸ್ಥಿತಿ ಬರುತ್ತೆ ಸರ್. ಈ ತರ ಆಗಿದೆ ಸರ್. ಎಲ್ರನ್ನೂ ಕರೆಸ್ತಾರೆ, ಅವ್ರು ಭೇಟಿ ಮಾಡ್ತಾರೆ, ಎಲ್ರು ಮಾಡ್ತಾರೆ, ಎಲ್ರು ಪ್ರೀತಿಯಿಂದ ಒಪ್ಕೊಂಡು ಮಾಡ್ಬೇಕು ಅಂತ ಇರ್ತಾರೆ. ಬಟ್ ಅದು ಆಗ್ತಾ ಇಲ್ಲ, ಅದು ಸಮಸ್ಯೆ. ಅಂದ್ರೆ ಬರೀ ಮಾತಿಗೆ ಮತ್ತು ಆಶ್ವಾಸನೆಗೆ ಮಾತ್ರ ಉಳಿದೋಗ್ಬಿಟ್ಟಿದೆ ಅಷ್ಟೇ ಆಗ್ತಾ ಇದೆ. ಅದು ನನಗೆ ಸರ್ಕಾರದ ಮೇಲೆ ಆಗಿರಬಹುದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಆಗಿರಬಹುದು, ತುಂಬಾ ನಾವು ಹೋದಾಗ ಎಲ್ಲ ಪ್ರೀತಿಯಿಂದಾನೇ ಇರ್ತಾರೆ ಸರ್, ಎಲ್ಲ ಓಕೆ. ಬಟ್ ನನಗೆ ರಿಸಲ್ಟ್ ಏನು ನಮ್ದು ಅಂದ್ರೆ ನೀವು ಹೇಳ್ತಿರೋ ಮಾತಿನ ಅರ್ಥ, ಎದುರುಗಡೆ ನೀವು ಮತ್ತೆ ಅಮ್ಮ ಇಬ್ರು ಹೋದಾಗ ಆ ರೆಸ್ಪೆಕ್ಟ್, ಆ ಗೌರವ ಎಲ್ಲವನ್ನೂ ಕೊಡ್ತಾರೆ, ವಿನಯದಿಂದ ಮಾತಾಡ್ತಾರೆ, ಆದ್ರೆ ಯಾವ್ದು ಕೂಡ ಅನುಷ್ಠಾನಕ್ಕೆ ಬರಲ್ಲ. ಅಷ್ಟೇ, ಅದು ಬರ್ಬೇಕಲ್ಲ ಸರ್. ಆಮೇಲೆ ಇದು ಯೋಜನೆ ಏನಿದೆ ಸರ್, ಇದು ಸರ್ಕಾರದ್ದೇ ದುಡ್ಡು, ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅದು ಅಪ್ಪ ಅವ್ರದ್ದು ಪುತ್ಥಳಿ ಆಗ್ಬೇಕು, ಅಲ್ಲಿ ಒಂದು ಸಮಾಧಿ ಆಗ್ಬೇಕು, ಅದು ಒಂದು ಪೂಜಾ ಸ್ಥಳ ಆಗ್ಬೇಕು, ಜೊತೆಗೆ ಒಂದು ಇನ್ಸ್ಟಿಟ್ಯೂಟ್ ಕೂಡ ಆಗ್ಬೇಕು, ಅದು ಮುಂದಿನ ಪೀಳಿಗೆವರೆಗೂ ತಲುಪ್ತಾ ಹೋಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನ ಯೋಜನೆ ಹಾಕೊಂಡಿದೀವಿ. ಎಲ್ಲೋ ಒಂದ್ ಕಡೆ ನಿಮ್ಮ ಮತ್ತು ಅಭಿಮಾನಿಗಳ ಬಳಗದ ನಡುವಿನ ತಿಕ್ಕಾಟವೂ ಕಾರಣ ಆಗೋಯ್ತಾ? ಅಲ್ಲ, ತಿಕ್ಕಾಟ ಇಲ್ಲ ನೋಡಿ. ತಿಕ್ಕಾಟ ಇರೋದು ಅಭಿಮಾನಿಗಳಿಗೆ, ಕೆಲವು ಅಭಿಮಾನಿಗಳಿಗೆ ವಿಷಯನೇ ಗೊತ್ತಿಲ್ಲ.
ನಾನು ಅದಕ್ಕೆ ಪದೇ ಪದೇ ಮಾಧ್ಯಮದ ಮುಖಾಂತರ ಹೇಳ್ತಾ ಇರ್ತೀನಿ, Please. ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ನೇರವಾಗಿ ನನ್ನ ಹತ್ರ ಬನ್ನಿ, ಕೇಳ್ಕೊಳ್ಳಿ. ಇವರು ಅಭಿಮಾನ ಸ್ಟುಡಿಯೋನಲ್ಲಿ ಆಗ್ಬೇಕು ಅಂತ ಅವರು ಹಠ ಹಿಡಿದಿದ್ದಾರೆ, ಅಭಿಮಾನಿಗಳು. ಹೌದು, ಅದು ನಿಜಾನೇ, ಅದು ಕರೆಕ್ಟೇ. ನಾವು ಅದನ್ನೇ ಹಠ ಹಿಡಿದು 6.5 ವರ್ಷ ಪ್ರಯತ್ನ ಪಟ್ಟಿದ್ದೀವಿ. ಅದು ಆಗ್ತಾನೆ ಇಲ್ಲ ಅಂತ ನಮ್ಗೆ ತೀರಾ ಗೊತ್ತಾದ ಮೇಲೆ ಅದು ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ 2012ರಲ್ಲಿ ಹೇಳಿದ್ರು ಅದನ್ನ, ಸರ್ ಇಲ್ಲಿ ಆಗಲ್ಲ, ದಯವಿಟ್ಟು ನೀವು ಬೇರೆ ಕಡೆ ಜಾಗ ಹುಡುಕಿ ಅಂತ. ಓಕೆ, ಇನ್ನು ನಾವು ಎಷ್ಟು ಪ್ರಯತ್ನ ಪಡ್ಬೇಕು ಸರ್? ಅಂದ್ರೆ ಇದು ಆಗೋದೇ ಇಲ್ಲ ಅಂತಂದ್ಮೇಲೆ ನಾವು ಸುಮ್ನೆ ಕಾಯ್ತಾ ಕೂತ್ಕೊಳ್ಳೋದು, ಸುಮ್ನೆ ಬರೀ ಅಲಿತಾ ಇರುತ್ತಾ? ಬಟ್ ಆ ಲಾಜಿಕ್ ಅಭಿಮಾನಿಗಳ ಸಂಘಕ್ಕೆ ಅರ್ಥ ಆಗಿಲ್ವಾ? ನೀವು ಅರ್ಥೈಸುವಾಗ ಹೇಳಿಲ್ವಾ? ಅದನ್ನ ನಾನು ಸುಮಾರು ಬಾರಿ ಹೇಳಿದ್ದೀನಿ ಸರ್, ಇದನ್ನ ಸುಮಾರು ಬಾರಿ ಹೇಳಿದ್ದೀನಿ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾನು ಹೇಳೋದೇನು, ನಮ್ ಜೊತೆಲಿ ಎಲ್ಲರೂ ಇರಬೇಕು ಸರ್, ಸರ್ಕಾರನು ನಮ್ ಜೊತೆಲಿ ಇರಬೇಕು, ಪ್ರೀತಿಯಿಂದ ಇರಬೇಕು, ಆತ್ಮೀಯತೆಯಿಂದ ಇರಬೇಕು. ಇದು ಒಂದು ಒಳ್ಳೆ ಕೆಲಸ. ಇದು ನಮ್ಮ ಇಡೀ ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಹೆಸರು ತಂದ್ಕೊಡುವಂತ ಒಂದು ಯೋಜನೆ. ಅಲ್ಲ, ಒಂದು ಆಗಬೇಕು ಸಮಾಧಿ ಅನ್ನೋದು ಎಲ್ಲ ಕನ್ನಡಿಗರ ಒಕ್ಕೊರಲಿನ ಧ್ವನಿ, ಅದು ವಿಷ್ಣುವರ್ಧನ ಸ್ಮಾರಕ ಇರಬೇಕು ಅನ್ನೋದು, ಅದನ್ನ ಒಪ್ತೀವಿ ನಾವು. ಬಟ್ ಟೆಲ್ಮಿ ಅನಿರುದ್ಧ್, ನೀವು ಮತ್ತು ಅಮ್ಮ ಅವರಿಬ್ರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಭೇಟಿ ಮಾಡಿ ಹೂಗುಚ್ಛ ಕೊಟ್ಟು ವಾಪಸ್ ಬಂದ್ರಿ. ಅವಾಗ ಏನಿತ್ತು ಆಶ್ವಾಸನೆ ಮಾತಾಡಿದ್ದು? ನಾನು ಕರಿತೀನಿ ನಿಮ್ಮನ್ನ, 2 ವಾರದಲ್ಲಿ ನಿಮ್ಮನ್ನ ಕರಿತೀನಿ ಅಂತ ಹೇಳಿದ್ರು ಸಿಎಂ ಅವರು. ಅಂತ ಹೇಳಿ ಎಷ್ಟು ದಿನ ಆಯ್ತು ಅನಿರುದ್ಧ್? ಅದು ಅವಾಗ ಅವ್ರು ಬಂದಾಗ ನಾವು ಮೀಟ್ ಮಾಡಿದ್ವಲ್ಲ ಸರ್, ಅವಾಗ. ಅದಾದ್ಮೇಲೆ ಇನ್ನೊಂದ್ಸತಿ ನಾವು ಅದೇ 4 ಗಂಟೆದ್ದು ನಾನೇನು ಎಪಿಸೋಡ್ ಹೇಳಿದ್ನಲ್ಲ ಸರ್, ಅದಾದ್ಮೇಲೆ ನಿಮ್ ಕಡೆ ಅವರು ನಮ್ ಸಿಎಂ ಅವರು ಎಲ್ಲೆಲ್ಲಿ ಸಿಗ್ತಾ ಇರ್ತಾರೋ, ಅಮ್ಮನ್ಗೆ ಎಲ್ಲೆಲ್ಲಿ ಆ ಫಂಕ್ಷನ್ ಅಲ್ಲಿ ಇಲ್ಲಿ ಫಂಕ್ಷನ್ ಅಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇರ್ತಾರೋ, ಅಮ್ಮ ಕೇಳ್ತಾ ಇರ್ತಾರೆ ಯಾವಾಗ ಮಾಡ್ಕೊಡ್ತೀರಾ ಅಂತ. ಬಟ್ ಇದನ್ನ ನಾವು ಸುಮ್ನೆ ಈ ಫಂಕ್ಷನ್ ಗಳಲ್ಲಿ ಮಾತಾಡೋದು ಬೇರೆ, ಅಧಿಕೃತವಾಗಿ ಕಚೇರಿಯಲ್ಲಿ ಕೂತ್ಕೊಂಡು ರೈತರನ್ನ ಕರೆಸಿ ಅದಕ್ಕೆ ಆ ಪ್ಲಾನ್ಸ್ ಗಳನ್ನ ತೆಗೆದು ಅದ್ರದ್ದು ಏನ್ ಸಮಸ್ಯೆ ಇದೆ ಅಂತಂದು ತಿಳ್ಕೊಂಡು ಅದ್ರ ಬಗ್ಗೆ ಹರಿಸ್ಬೇಕು ಅದನ್ನ. ಅದು ಆ ಒಂದು ಭೇಟಿ ಆಗ್ಬೇಕಲ್ಲ. ಯಾಕೆ ಅದಾಗ್ತಿಲ್ಲ ಅನಿರೋದು? ನನಗೆ ಅದೇ ಅರ್ಥ ಆಗ್ತಿಲ್ಲ ಸರ್. ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್ಕಾರಕ್ಕೆ, ಇವತ್ತು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು. ನೀವು ಹೇಳಿದ್ರಿ ಎಲ್ಲೂ ಇಲ್ ಟ್ರೀಟ್ ಮಾಡ್ತಿಲ್ಲ, ನಮ್ಮನ್ನ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಏನೇನ್ ಗೌರವ ಸಿಗ್ತಾ ಇದೆ ನಮಗೆ, ಬಟ್ ಸ್ಟಿಲ್ ಈ ಕೆಲಸ ಮಾತ್ರ ಆಗ್ತಿಲ್ಲ ಅಂದ್ರೆ ಒಂಥರ ವಿಚಿತ್ರವಾಗಿ ಕಾಣುತ್ತಿದ್ದು ಈ ಇಡೀ ಪ್ರಕರಣ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಆಮೇಲೆ ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಅವಮಾನ ಇದೆ. ನಾವು ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮನ್ನ ಇದೇ ಕೇಳೋದು ಪ್ರಶ್ನೆ, ಏನ್ ನಿಮ್ ಕನ್ನಡಿಗರು ಏನ್ ಮಾಡ್ತಾ ಇಲ್ವಾ 9 ವರ್ಷ ಆಗುತ್ತೆ. ನಮ್ಗೆ ಎಷ್ಟು ನೋವು ಉಂಟಾಗುತ್ತೆ ಸರ್, ಅದು ತುಂಬಾ ನೋವು ಉಂಟಾಗತ್ತೆ ನಮ್ಗೆ. ಮೈಸೂರು ಭಾಗದ ಆ ಎಲ್ಲ ಮಿನಿಸ್ಟರ್ಗಳು ಇಷ್ಟು ವರ್ಷ, ಮೈಸೂರು ಭಾಗದವರೆಲ್ಲ ಅವ್ರೇನು ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ವಾ? ಯಾರು ಏನು ಮಾತಾಡೋದಿಲ್ವಾ? ಇಲ್ಲ, ಎಲ್ರು ಸರ್ ನನಗೆ ಪದೇ ನನಗೆ ಕರೆ ಮಾಡ್ತಾನೆ ಇರ್ತಾರೆ ಸರ್ ನನಗೆ. ಆಮೇಲೆ ಪ್ರತಿ ಬಾರಿ ನಮ್ ಮನೆಗೆ ಎಷ್ಟು ಸತಿ ಬರ್ತಾರೋ ಅದಕ್ಕೆ ಲೆಕ್ಕವೇ ಇಲ್ಲ, ಬಂದು ಭೇಟಿ ಮಾಡ್ತಾನೆ ಇರ್ತಾರೆ. ಸರ್ ಇದಕ್ಕೊಂದು ಪ್ರತಿಭಟನೆ ಮಾಡ್ಬೇಕು ಸರ್ ಇದಕ್ಕೆ, ಇಲ್ಲಾಂದ್ರೆ ಯಾರು ಕೇಳ್ತಾನೆ ಇಲ್ಲ ನಮ್ಮನ್ನ, ಹೋಗ್ತಾ ಮರ್ತೇ ಹೋಗ್ತಾರೆ ಸರ್ ಅಂತ. ನಾವು ಏನ್ ಹೇಳ್ತೀವಿ, ದಯವಿಟ್ಟು ನೀವು ಶಾಂತಿಯಿಂದ ಇರ್ಬೇಕು. ಅಪ್ಪ ಅವರು ಶಾಂತಿ ಪ್ರಿಯರು, ಶಾಂತಿಯಿಂದ ಇರ್ಬೇಕು. ಶಾಂತಿಯಿಂದ ಇದ್ರೆ ಇದು ಕೆಲಸ ಆಗತ್ತೆ. ನಾವು ಸ್ವಲ್ಪ ಕಾಯೋಣ, ಪ್ರಯತ್ನ ಪಡ್ತಾನೆ ಇದೀವಿ, ಶ್ರಮ ಪಡ್ತಾನೆ ಇದೀವಿ, ಅದಕ್ಕೆ ಒಂದಿಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಇದ್ದೇ ಇದೆ, ಕಾಯೋಣ ಅಂತ ಹೇಳ್ತಾನೆ ಇದೀನಿ ನಾನು. ಈಗ ಎಲ್ಲೋ ಒಂದ್ ಕಡೆ ತಾಳ್ಮೆ ಕಟ್ಟೆ ಹೊಡಿತಾ ಅನಿರುದ್ಧ್? ಏನ್ ಸರ್, ಏನ್ ಮಾಡ್ಲಿ ಸರ್ ನಾನು? ಅರ್ಥ ಆಯ್ತು, ಮಾಧ್ಯಮದ ಮುಂದೆ ಅರ್ಥ ಆಯ್ತು, ಗೋಗರ್ದ ಆಯ್ತು, ಬೇಜಾರು ಮಾಡಾಯ್ತು, ದುಃಖ ಮಾಡಾಯ್ತು, ವ್ಯಕ್ತಪಡ್ತಾ ಆಯ್ತು, ಇನ್ ಏನ್ ಮಾಡ್ಲಿ ಸರ್ ನಾನು? ನನಗೆ ಎಲ್ರದ್ದು ಸಪೋರ್ಟ್ ಬೇಕು ಸರ್, ನನಗೆ ಮಾಧ್ಯಮದವ್ರ ಸಪೋರ್ಟ್ ಬೇಕು ನನಗೆ. ಆಮೇಲೆ ಅಭಿಮಾನಿಗಳು ನಮ್ ಜೊತೆಲಿದ್ದಾರೆ, ಎಲ್ಲ ಅಭಿಮಾನಿಗಳು ನಮ್ ಜೊತೆಲಿದ್ದಾರೆ ಸರ್, ಎಲ್ಲ ಸಿಂಹಗಳು ಅವರೆಲ್ಲ. ನಿನ್ನೆ ಮಾತಾಡಿರೋದ್ರಿಂದ ಇವತ್ತು ಎಷ್ಟು ಕರೆಗಳು ಬರ್ತಾ ಇದೆಯೋ ಅದಕ್ಕೆ ಲೆಕ್ಕ ಇಲ್ಲ ನಮ್ಗೆ. ಎಲ್ರು ನಾವು ಬರ್ತೀವಿ ಸರ್, ಎಲ್ರು ಬರ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಅದೇ ಹೇಳೋದು, ಈ 30ನೇ ಡಿಸೆಂಬರು ಅಪ್ಪ ಅವ್ರದ್ದು 9 ವರ್ಷದ ಒಂದು ಪುಣ್ಯ ಸ್ಮರಣೆ. ಹೌದು, ದಯವಿಟ್ಟು ಇದ್ರ ಒಳಗಡೆ ಅಲ್ಲಿ ಮೈಸೂರ್ದು ದಯವಿಟ್ಟು ಇತ್ಯರ್ಥ ಮಾಡಿ ಅದರಲ್ಲಿ ಕೆಲಸ ಶುರು ಮಾಡಿ. ಇದು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ನಾನು. ಇಷ್ಟು ವರ್ಷನೂ ಕೂಡ ಅಷ್ಟೇ ವಿನಮ್ರವಾಗಿ ಕಳಕಳಿಯಿಂದನೇ ಕೇಳ್ಕೊತಾ ಇದ್ದೀರಿ. ಅದಕ್ಕೆ ಕಿವಿಗೊಡುವವರು ಇಲ್ಲ ಅಂತಾನೆ ಈಗ ನೀವು ಒಂದು ಸ್ವಲ್ಪ ರೆಬಲ್ ಆದ್ರಿ ಅಂತ ಅನ್ಸುತ್ತೆ, ಬಿಕಾಸ್ ನಿಮ್ಮ ಧ್ವನಿಯಲ್ಲಿ ಅದು ಕಂಡು ಬರ್ತಾ ಇದೆ, ಮತ್ತೆ ನೀವು ಹಂಗೆ ಮಾತಾಡಿದ್ರಿ ಅಂತ. ಹೌದು, ಖಂಡಿತ ಪರಿಣಾಮ ಹಿಂಗೆ ಆಗ್ಬಿಡ್ಬೋದು ಅಂತ ಕೂಡ ಏನಾದ್ರು ಅನ್ಸಿತ್ತಾ? ಇಲ್ಲ, ನನಗೆ ಪರಿಣಾಮ ಏನಾಗತ್ತೆ, ನನಗೆ ಕೆಲಸ ಆದ್ರೆ ಸಾಕು ಸರ್. ಈ ಒಂದು ಸ್ಮಾರಕ ಶುರು ಆದ್ರೆ ಸಾಕು, ನನಗೆ ಸಾಕಾಗಿದೆ. ನಮ್ಗೆ ನಮ್ಮ ಇಡೀ ಕುಟುಂಬಕ್ಕೆ ಸಾಕಾಗಿದೆ. ಅಮ್ಮ ಅಂತೂ ಎಷ್ಟು ಸತಿ ಹತ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಲೆಕ್ಕ ಇಲ್ಲ ಅದಕ್ಕೆ.
ನಿಮ್ಮಿಂದ ಈ ಮೂಲಕ ದಬ್ಬಾಳಿಕೆ ಅಂತ ಪದ ಬಂತು ಮುಖ್ಯಮಂತ್ರಿಗಳು ಮಾತಾಡ್ಬೇಕಾರೆ. ಹೇಗ್ ದಬ್ಬಾಳಿಕೆ ಆಗತ್ತೆ ಸರ್? ಇದು ದಬ್ಬಾಳಿಕೆನ? 9 ವರ್ಷ ನಾವು ಕಾದು ಸುಮ್ನೆ ಕೂತ್ರೆ ದಬ್ಬಾಳಿಕೆನ ಇದು? ಬಟ್ ನಾನ್ ಬಂದು ಈಗ ಇಷ್ಟೇ ತಿಂಗಳಾಗಿರೋದಲ್ಲ ಸರ್. ನಾನು ಅವ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ. ನಾನು 5 ಮುಖ್ಯಮಂತ್ರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಇಡೀ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈಗ ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಇದ್ದೀರಾ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಮಾತಾಡಿದಾಗ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಪಬ್ಲಿಕ್ ಟಿವಿ ಮೂರ್ಖೇನ ಏನ್ ಹೇಳಕ್ ಬಯಸ್ತೀರಾ ಅನಿರುದ್ಧ್? ನಾನು ಸರ್ ವೈಯಕ್ತಿಕವಾಗಿ ನಾನು ಹೇಳೋದು, ನನಗೆ ಕುಮಾರಸ್ವಾಮಿ ಅವ್ರ ಮೇಲೆ ತುಂಬಾ ಆತ್ಮೀಯತೆ ಇದೆ. ಒಂದು, ಆ ವ್ಯಕ್ತಿ ಕೂಡ ತುಂಬಾ ಸಕಾರಾತ್ಮಕ ವ್ಯಕ್ತಿ. ನಮ್ಮನ್ನ ಎಲ್ಲಿ ಹೋದ್ರು ಸಹ ನನ್ನನ್ನ ಹೆಸರಿಂದ ಕರೀತಾರೆ, ಹೇಗಿದ್ದೀರಿ ಅಂತ ಕೇಳ್ತಾರೆ. ನನಗೆ ತುಂಬಾ ಸಂತೋಷ ಆಗತ್ತೆ, ಗೌರವ ಕೊಡ್ತಾರೆ. ಆಮೇಲೆ ಅವರು ನಿರ್ಮಾಪಕರು, ಹಂಚಿಕೆದಾರರು, ಹಾಗಾಗಿ ಆಮೇಲೆ ಅಪ್ಪ ಅವ್ರ ಜೊತೆ ಕೆಲಸ ಮಾಡಿರೋರು, ಹಾಗಾಗಿ ಒಂದು ವಿಶೇಷ ಆತ್ಮೀಯತೆ ಇದೆ. ಆಮೇಲೆ ದೇವೇಗೌಡರು, ಮಾಜಿ ಪ್ರಧಾನಿ ಅವರು, ಅವ್ರ ಇಡೀ ಕುಟುಂಬದ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಸರ್. ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿ ಬಂದಿರತಕ್ಕಂತ ಜನನಾಯಕರು ಇವರೆಲ್ಲ. ಟ್ರೂ ಅನಿರುದ್ಧ್, ಬಿಕಾಸ್ ಕನ್ನಡಿಗರು ನಿಜವಾಗ್ಲೂ ಇದು ಅವಮಾನ. ನೀವು ಆ ಪದ ತೆಗೆದ್ರಿ. ನಿನ್ನೆ ರಾತ್ರಿ ಬಿಗ್ ಬುಲೆಟಿನ್ ಕೂಡ HR ರಂಗನಾಥ್ ಅವರು ಇದೇ ಮಾತಾಡ್ತಿದ್ರು. ಅದೇ ಸರ್ ನಾನು ಹೇಳೋದು, ಇದು ದಯವಿಟ್ಟು ಇದು 9 ವರ್ಷ ಆಯ್ತು, ಇದನ್ನ ಇಷ್ಟೊಂದು ನಾವು ಹೇಳೋ ಪರಿಸ್ಥಿತಿ ಬಂತಲ್ಲ, ಅದೇ ನನಗೆ ಬೇಜಾರಿದೆ. ಇದು ನನ್ನ ಸ್ವಭಾವ, ನೈಸರ್ಗಿಕ ಸ್ವಭಾವ ಅಲ್ಲ ನಂದಿದು. ನೀವು ನನ್ನ ನೋಡಿದೀರಾ ಇಷ್ಟು ವರ್ಷ. ಟ್ರೂ. ನಾನು ಯಾಕೆ ಈ ತರ ಮಾತಾಡ್ತಾ ಇದ್ದೀನಿ ಹೇಳಿ? ಆಗ್ಬೇಕಲ್ಲ ಸರ್. ಮುಂದಾಳತ್ವ ತಗೊಳ್ಳಿ, ಇದನ್ನ 30 ಡಿಸೆಂಬರ್ ಒಳಗಡೆ ಇದನ್ನ ಮಾಡ್ತೀವಿ ಅಂತ ಒಂದು ಪಣ ಕಟ್ಕೊಳ್ಳಿ, ಅದನ್ನ ಮಾಡಿ. ಇನ್ನೂ ಟೈಮ್ ಬೇಕು ಅಂದ್ರೆ ಅನಿರುದ್ಧ್? ಇನ್ನೂ ಟೈಮ್ ಬೇಕು ಅಂತಂದ್ರೆ ಎಷ್ಟು ದಿನ ಅಂತ ಹೇಳಿ, ಒಂದು ಡೆಡ್ ಲೈನ್ ಅಂತ ಇರ್ಬೇಕಲ್ಲ. ಅದಕ್ಕೆ ಡೆಡ್ ಲೈನ್ ಇಲ್ಲದೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ನೀವು ಇದುವರೆಗೂ ಎಲ್ಲರನ್ನು ಭೇಟಿ ಮಾಡಿದಾಗ ಯಾರು ಡೆಡ್ ಲೈನ್ ಕೊಡ್ಲಿಲ್ವಾ ಅನಿರುದ್ಧ್? ಯಾರು ಕೊಟ್ಟಿಲ್ಲ. ನಮ್ದು ಎಷ್ಟು ಕಾಗದ ಪತ್ರಗಳು ಅಲ್ಲಿ ಕಚೇರಿಯಲ್ಲಿ, CM ಕಚೇರಿಯಲ್ಲಿ ಇದೆ ನೋಡಿ. 18ನೇ ಸೆಪ್ಟೆಂಬರ್ ಹೇಳ್ತೀವಿ, ಅವ್ರದ್ದು ಹುಟ್ಟು ಹಬ್ಬದ ಸಂಭ್ರಮ. ದಯವಿಟ್ಟು ಅಪ್ಪವರ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದನ್ನ ಮಾಡಿಕೊಟ್ರೆ ನನ್ಗೇನೆ ಹೆಸರು ಬರುತ್ತೆ. ದಯವಿಟ್ಟು ಇದನ್ನ ಮಾಡಿಕೊಡಿ, ಅವ್ರ ಪ್ರೀತಿಗೆ ಪಾತ್ರರಾಗಿ ಅಂತಂದ್ಬಿಟ್ಟು ಅದೊಂದಿದೆ. 30ನೇ ಡಿಸೆಂಬರ್ ಇದೆ. ಎಷ್ಟು 18ನೇ ಸೆಪ್ಟೆಂಬರ್ ಆಯ್ತು, ಎಷ್ಟು 30 ಡಿಸೆಂಬರ್ಗಳು ಆದ್ವು. ಒಂದು ಡೆಡ್ ಲೈನ್ ಅಂತ ಒಂದು ಏನಾದ್ರು ಇರಬೇಕಲ್ಲ ಸರ್. ಅವತ್ತಿನ ದಿವಸ ನಾನು ಮಾಡ್ತೀನಿ, ಅದೇ ನನ್ನ ಕೊನೆಯ ದಿನಾಂಕ. ಅದ್ರ ಒಳಗಡೆ ನಾನು ಇದನ್ನ ಮಾಡ್ಕೊಡ್ತೀನಿ. ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಸುಮ್ನೆ ಅಂದ್ರೆ ಪ್ರಾಮಿಸ್ ಮಾಡಲ್ಲ, ನಾನು ಹೇಳ್ದಂಗೆ ನಡ್ಕತ್ತೀನಿ, ನಾನು ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ನಾವು ಮಾತಾಡ್ತಿದೀವಿ ಅಂತಂದ್ರು ಮುಖ್ಯಮಂತ್ರಿಗಳು. ಇನ್ನು ವೆಯ್ಟ್ ಮಾಡ್ತೀವಿ. ನಮಗೆ ಪ್ರಯತ್ನ ಕಾಣಿಸಿದ್ರೆ ಸರ್ ನಾವು ಸಂತೋಷವಾಗಿ ಕಾಯ್ತೀವಿ ಸರ್. ಪ್ರಯತ್ನಗಳು ಕಾಣಿಸಿದ್ರೆ, ನಮ್ಮನ್ನು ಭೇಟಿ ಮಾಡ್ತಾ ಇದ್ರೆ, ರೈತರನ್ನ ಕರ್ಸಿದ್ರೆ, ಏನೋ ಒಂದು ಸ್ಟೆಪ್ಗಳು ಮುಂದೆ ಹೋಗ್ತಾ ಇದ್ರೆ ಸಂತೋಷ ಸರ್. ಇಷ್ಟು ವರ್ಷ ಕಾದಿದೀವಿ ಅಂತ ಇನ್ನೂ ಒಂದಿಷ್ಟು ದಿವಸ ಕಾಯಕ್ಕಾಗಲ್ವಾ? ಬಟ್ ಆ ಪ್ರಯತ್ನ ಕಾಣಿಸ್ಬೇಕಲ್ಲ ನಮ್ಗೆ. ನಿಮ್ಗೆ ಅಪ್ಡೇಟ್ ಕೊಡಲ್ವಾ ಸರ್ ನಡೀತಿರೋದು? ಏನ್ ಅಪ್ಡೇಟ್ ಯಾರು ಕೊಡ್ತಾರೆ ಸರ್? ನನಗೆ ಇಷ್ಟು ವರ್ಷದಲ್ಲಿ ಕೇವಲ ನಾನು ಅಧಿಕಾರಿಗಳದ್ದು ಹೆಸರು ಹೇಳಲ್ಲ, ನಾನು ಅದು ಗೊತ್ತಿಲ್ಲ ಏನಾಗತ್ತೋ ಅಂತ. ಆ ಅಧಿಕಾರಿ ಒಬ್ಬರೇ ಒಂದ್ಸಲಿ ನನಗೆ ಕಚೇರಿಯಿಂದ ಅವರಾಗಿ ಫೋನ್ ಮಾಡಿದ್ರು ಈ ವಿಚಾರದ ಬಗ್ಗೆ ಕೇಳ್ಕೊಂಡು. ನಾನು ಅವ್ರಿಗೆ ಹೇಳಿದ್ದೆ, ನೀವು ಒಬ್ರೇ ನನಗೆ, ನೀವಾಗಿ ನನಗೆ ಕರೆ ಮಾಡಿದ್ದು ನೀವೊಬ್ರೇ ಅಂತ. ಯಾರು ಕಚೇರಿ ಅವರಾಗೆ ಯಾರು ಫೋನ್ ಮಾಡಲ್ಲ ಸ್ವಾಮಿ. ಅವ್ರು ಏನ್ ಹೇಳಿದ್ರು ಸರ್ ಫೋನ್ ಮಾಡೋಗ್ಲಿ? ಇಲ್ಲ, ಅದು ಅಂದ್ರೆ ಇದ್ರ ಬಗ್ಗೆನೆ, ಸ್ಮಾರಕದ ಬಗ್ಗೆನೆ ಸುಮಾರು ಒಂದು 5-6 ವರ್ಷದ ಹಿಂದೆ ಅವರಿದ್ರು, ಅಧಿಕಾರದಲ್ಲಿದ್ರು ಒಬ್ರು. ಸೊ ಅವರು ಅಂದ್ರೆ ಸರ್ಕಾರದಿಂದ ನನಗೆ ಒಂದು ಸಲ ಫೋನ್ ಬಂದಿತ್ತು. ಭಾರತೀಯಮ್ಮ ಏನಂತಾರೆ ಸರ್ ಈ ಡೆವಲಪ್ಮೆಂಟ್ಸ್ ನೋಡಿ? ಇಲ್ಲ, ನಮ್ಗೆ ಕಟ್ಟೆ ಹೊಡೆದು ಹೋಗಿದೆ ಸರ್. ಅದು ನಮ್ಗೆ ತುಂಬಾ ಬೇಜಾರಾಗಿದೆ. ಏನ್ ಮಾಡುದು, ಬೇರೆ ದಾರಿ ಇಲ್ಲ ನಮ್ಗೆ. ಇಲ್ಲ ಅಂದ್ರೆ ಇದು ನಾವು ಸುಮ್ನೆ ಇದು ಬಿಟ್ರೆ ಇದು ಹಂಗೆ ಕಳ್ಕೊಂಡು ಹೋಗ್ತಾರೆ, ಅದು ಮರ್ತೇ ಹೋಗ್ತಾರೆ ಜನ. ಅಲ್ಲ, ಅಮ್ಮ ಏನ್ ಫೀಲ್ ಮಾಡ್ತಾರೆ ಇದ್ ನೋಡಿ? ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಇದು ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ನನ್ನ ನೈಸರ್ಗಿಕ ಸ್ವಭಾವ ಅಲ್ಲ. ಇದು ನಾನು ಈ ತರದ ವ್ಯಕ್ತಿನೇ ಅಲ್ಲ. ನಾನು ಈ ತರ ಮಾತಾಡ್ಬೇಕು ಅಂತಂದ್ರೆ ಅವ್ರಿಗೆ ಬೇಜಾರಾಗಲ್ವ ಸರ್? ಅವ್ರ ಎಮೋಷನ್ ಅರ್ಥ ಆಗುತ್ತೆ. ಅಫ್ಕೋರ್ಸ್ ಭಾರತೀಯಮ್ಮ ಕೂಡ ಅವಾಗ ಮಾತಾಡ್ತಿರ್ಬೇಕಾದ್ರೆ ಅದೇ ಎಮೋಷನ್ ಫೀಲ್ ಮಾಡ್ತಿದ್ರು. ಇನ್ನೂ ಕಾಯ್ಬೇಕು ಅಂದ್ರೆ ಎಷ್ಟು ಕಾಯೋದು? ಎಂಡ್ ಇಲ್ಲ ಅದಕ್ಕೆ. ನಿಮ್ಮ ಮನವಿ, ಒತ್ತಾಯ CMಗೆ ಏನು ಪಬ್ಲಿಕ್ ಟಿವಿ ಮೂಲಕ? ಕೈ ಜೋಡಿಸ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್, ಕಳಕಳಿಯಿಂದ, ದುಃಖದಿಂದ, ಪ್ರೀತಿಯಿಂದ, ಆತ್ಮೀಯತೆಯಿಂದ, ಅಪಾರವಾದ ಗೌರವದಿಂದ ಕೇಳ್ಕೊತಾ ಇದ್ದೀನಿ ಸರ್. ಇಡೀ ಕನ್ನಡಿಗರ ಮನಸ್ಸಿನ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು
ಇದನ್ನ ತಾವು ಮುಂದಾಳತ್ವ ತಗೊಂಡು ಇದನ್ನ ಮಾಡ್ಕೊಡಿ ಆದಷ್ಟು ಬೇಗ. 30ನೇ ಡಿಸೆಂಬರು ಅವರ ಪುಣ್ಯ ಸ್ಮರಣೆ ಬರುತ್ತೆ. ಅದ್ರ ಒಳಗಡೆ ಇದು ಕೆಲಸ ಶುರು ಆಗ್ಬಿಟ್ರೆ ಅದರಷ್ಟು ಸಂತೋಷದ ವಿಚಾರ ಇನ್ನು ಯಾವುದೂ ಇಲ್ಲ. ಎಲ್ಲಾ ಅಭಿಮಾನಿಗಳಿಗೂ ಪ್ರೀತಿ ಪಾತ್ರರಾಗ್ತೀರ. ಲಕ್ಷಾಂತರ ಕೋಟ್ಯಾಂತರ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇನಿದ್ದಾರೆ ಕನ್ನಡ ನಾಡು ಮತ್ತು ಬೇರೆ ಕಡೆ ಎಲ್ಲ ಕಡೆ ಕೂಡ ಅವರೆಲ್ಲರೂ ಕೆಲವೊಂದ್ಸರಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಿದೆ ಅಭಿಮಾನಿಗಳು ಅಥವಾ ಅವರು ಶಾಂತಿ ಪ್ರಿಯರಾಗೇ ಇದ್ದಾರೆ. ಹಂಗೆ ನೋಡಕ್ಕೆ ಈಗ ಅವ್ರಿಗೆಲ್ಲ ಏನ್ ಮೆಸೇಜು ಅನಿರುದ್ಧ್? ಅದನ್ನೇ ಹೇಳೋದು ನಾನು. ಈಗ ನಾವು ಇವತ್ತು ಮಾತಾಡಿದೀನಿ, ಅದು ಮಾತುಗಳು ಸಿಎಂ ಹತ್ರ ಹೋಗಿದೆ, ತಲುಪಿದೆ. ಅದು ಈ ಒಂದು 20 ದಿನಗಳಲ್ಲಿ ಏನಾದ್ರೂ ಡೆವಲಪ್ಮೆಂಟ್ಸ್, ಏನಾದ್ರೂ ಒಂದು ಸಕಾರಾತ್ಮಕ ಏನೋ ಒಂದು ಡೆವಲಪ್ಮೆಂಟ್ಸ್ ಏನಾದ್ರೂ ಆದ್ರೆ ಸಂತೋಷ. ಇಲ್ಲ ಅಂದ್ರೆ ನಾನು ಎಲ್ಲಾ ಸಿಂಹಗಳನ್ನ ಎಬ್ಬರಿಸ್ಬಿಡ್ತೀನಿ ಸರ್. ನಾನು ಎಲ್ಲಾ ಸಿಂಹಗಳನ್ನ? ಹೌದು. ಓಕೆ, ಅವರೆಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ಸಿಂಹಗಳೇ ಸರ್. ಓಕೆ, ಎಲ್ಲಾ ಸಿಂಹಗಳೇ. ನನಗೆ ಪದೇ ಪದೇ ಅವರು ಕರೆ ಮಾಡ್ತಾ ಇರ್ತಾರೆ, ಭೇಟಿ ಮಾಡ್ತಾ ಇರ್ತಾರೆ, ಸರ್ ಇದು ಒಂದು ಪ್ರತಿಭಟನೆ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಆಗ್ತಾ ಇಲ್ಲ ಅಂತ. ನಾವೇ ಸುಮ್ನೆ ಇರಿ ಶಾಂತವಾಗಿರಿ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ನನಗೆ ಅದು ತಾಳ್ಮೆ ನಮ್ಮ ಮಿತಿ ನೀರು ಹೋಗಿದೆ. ಯು ಆರ್ ರೆಡಿ ನೌ? ವಾಟ್ ಟು ಡೂ? ಏನ್ ಬಂದ್ರು ಫೇಸ್ ಮಾಡ್ತೀನಿ ಅಂತ ಅನ್ನೋ ಲೆವೆಲ್ ಬಂದಾಯ್ತು ಹಂಗಾರೆ ನೀವು? ಖಂಡಿತ ಸರ್, ಖಂಡಿತ. ಇದು ಆಗ್ಲೇ ಬೇಕೀಗ ಸ್ಮಾರಕ, ಇಲ್ಲಾಂದ್ರೆ ಇದು ಆಗೋದೇ ಇಲ್ಲ. ಯಾಕೆಂದ್ರೆ ಸಿಂಹಗಳನ್ನ ಎದ್ದೋಳಿಸ್ತೀನಿ ಅಂದ್ರೆ ಅರ್ಥ ಬೇರೆ ಬಂತು. ಖಂಡಿತ ಸರ್, ಖಂಡಿತ. ನಮ್ಮ ಸ್ವಾತಂತ್ರ್ಯ ಹೇಗ್ ಬಂತು? ಸುಮ್ನೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಆಗ್ಲಿಲ್ವಲ್ಲ ಅದು. ಶಾಂತಿಯಿಂದಾನು ಆಯ್ತು, ಬಟ್ ಜನಗಳು ಸೇರಿದ್ರು ಅದಕ್ಕೆ. ಆ ತಾಳ್ಮೆಯ ಅತಿರೇಕಕ್ಕೆ ಬಂದು ಮುಟ್ಬಿಟ್ಟಿದ್ದೀವಿ. ಇನ್ನೇನಿದ್ರು ಕೂಡ ನಿಮ್ಮ ಆದೇಶಕ್ಕೋಸ್ಕರ ಅಭಿಮಾನಿಗಳು ಕಾಯ್ತಿದ್ದಾರೆ ಹಾಗಿದ್ರೆ ಈಗ ಆಣತಿ. ಖಂಡಿತವಾಗ್ಲು. ಆಮೇಲೆ ನಾನು ಇಷ್ಟಕ್ಕೂ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್, ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ, ನಾನು ಕೈ ಜೋಡಿಸ್ಬಿಟ್ಟು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವೀಗ ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಡ್ತಿದ್ದೀರಿ ಅನಿರುದ್ಧ್ ಹಾಗಿದ್ರೆ? ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲ, ಅವರು ಅಧಿಕಾರದಲ್ಲಿ, ಅಂತಸ್ತಲ್ಲಿ, ಪ್ರಜಾಪ್ರಭುತ್ವದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಸ್ಥಾನದಲ್ಲಿದ್ದಾರೆ. ಈ ತರ ಕೆಟ್ಟದಾಗ ಮಾತಾಡಿ ನಾನು ಅವಮಾನ ಮಾಡೋದಕ್ಕೆ ಇಷ್ಟಪಡಲ್ಲ ಆ ಸ್ಥಾನಕ್ಕೆ. ನಾನು ನನ್ನ ಮೊದಲನೇ ಒಂದು ಸಂದರ್ಶದಿಂದ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಅಂತಾನೆ ನಾನು ಪದ ಬಳಕೆ ಮಾಡ್ತೀನಿ. ನಾನು ಕೆಟ್ಟದಾಗಿ ಏನು ಮಾತಾಡಲ್ಲ ಸರ್. ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಭಿಮಾನಿಗಳಲ್ಲಿ ಸಾಕಷ್ಟು ಆಕ್ರೋಶ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಅಭಿಮಾನಿಗಳ ಸಂಖ್ಯೆ ಸರ್, ನೆನ್ನೆನೂ ನೋಡಿದ್ರಿ, ಅಪ್ಪ ಅವ್ರು ಹೋದಾಗ ನೋಡಿದ್ರಿ ನೀವು, ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ಹೋದಾಗ ನೀವು ನೋಡಿದ್ರಿ, ಎಷ್ಟು ಸರ್ ಜನ ಸಾಗರ ಅದು. ಅಗ್ರೀಡ್, ಒಪ್ಪದೆ. ಕನ್ನಡಿಗರು ಸರ್, ಪ್ರತಿಯೊಬ್ರು ಕನ್ನಡಿಗರು ಸರ್, ನನಗ್ ಮಾತ್ರ ಅಲ್ಲ ಸರ್, ನಿಮ್ಗೂ ಅವಮಾನ, ಇದು ಎಲ್ರಿಗೂ ಅವಮಾನ ಇದು. ಇಡೀ ಕನ್ನಡಿಗರಿಗೆ ಅವಮಾನ, ಕರೆಕ್ಟ್, ಅದು ಒಪ್ಕೋತೀನಿ ನಾನು. ಬಿಕಾಸ್ ಅದಾಗಬೇಕಾಗಿತ್ತು, 10 ವರ್ಷ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಅವಮಾನ ಅದು. ಹಾಗಾಗಿನೇ ಕೇಳಿದ್ದೀಗ ನೀವು ಸರ್ಕಾರಕ್ಕೆ ಡಿಸೆಂಬರ್ 30 ಅನ್ನುವ ಡೆಡ್ಲೈನ್ ನೀವು ಕೊಡ್ತಿದ್ದೀರಿ ಈಗ ಅಂತ, ಅದಕ್ಕೆ ಕೇಳಿದ್ ನಾನು. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಬಟ್ ಇದನ್ನ ನಾನು ಏನಂತಾರೆ ಅಹಂಕಾರದಿಂದ ಹೇಳ್ತಾ ಇಲ್ಲ, ಇದನ್ನ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ ನಾನು. ಇದು ಉಡಾಫೆ ದಬ್ಬಾಳಿಕೆ ಅಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋ ದಬ್ಬಾಳಿಕೆ ನೋಡಿ, ದಬ್ಬಾಳಿಕೆ ಅಲ್ವೇ ಅಲ್ಲ ಇದು. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಬ್ಬಾಳಿಕೆ ನಾವು ಕೊಡಬಾರ್ದು ಸರ್. ಅವ್ರದೇ ಆದಂತಹ ಒಂದು ಗೌರವದ ಸ್ಥಾನ ಇದೆ ಸರ್. ಅದನ್ನೇ ಅವ್ರು ಮೆನ್ಷನ್ ಮಾಡ್ತಿದ್ರು, ಅದನ್ನ ಬಿಟ್ಟು ಆಚೆ ಮಾತಾಡ್ತಿದ್ದಾರೆ ಅಂತ. ಇಲ್ಲ, ನಾನು ಸರ್ಕಾರದ ಬಗ್ಗೆ ಮಾತಾಡಿದ್ದೀನಿ, ನಾನು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿಲ್ಲ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿಲ್ಲ ನಾನು. ಆಮೇಲೆ ಈ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿಲ್ಲ ನಾನು 5 ಮಾನ್ಯ ಮುಖ್ಯಮಂತ್ರಿಗಳು, ಗವರ್ನರ್ಸು, ಪ್ರಿನ್ಸಿಪಲ್ ಸೆಕ್ರೆಟರಿಗಳು, ಡಿಸಿಗಳು, ಇದೆಲ್ಲವೂ ಸರ್ಕಾರಕ್ಕೆ ಅರ್ಥ ಆಗಿದೆ. ಈಗ ಅರ್ಥ ಆಗಿದೆ ನೀವು ಹೇಳಿದ್ಮೇಲೆ ಇಷ್ಟೊಂದು ಕೂಡ ಪಬ್ಲಿಕ್ ಟಿವಿ ಮೂಲಕ ಅದನ್ನು ಮೆನ್ಷನ್ ಮಾಡಿದಿರಿ. ಲೆಟ್ಸ್ ಸಿ ಸರ್ಕಾರದ ನಿಲುವೇನು. ತ್ವರಿತಗತಿಯಲ್ಲಿ ಡಿಸೆಂಬರ್ 30 ವಿಷ್ಣು ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಸಿಂಹಗಳಿದ್ದಾಗೆ ಸಿಂಹಗಳನ್ನ ಬಡಿದೆಬ್ಬಿಸಬೇಕಾಗುತ್ತೆ ಅನ್ನೋದು ಅನಿರುದ್ಧ್ ಅವರ ಹೇಳಿಕೆ. ಹೌದು. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.